ನಮಸ್ಕಾರ. ಮನಸ್ಸಿನ ಆರೋಗ್ಯನ ಕಾಪಾಡ್ಕೊಳ್ಳೋದು ಅಂದ್ರೆ ರೋಗರಹಿತ ಸ್ಥಿತಿಯಿಂದ ಮಾತ್ರ ಇರೋದು ಅಂತ ಅಲ್ಲ. ಒಟ್ಟಾರೆಯಾಗಿ ಭಾವನಾತ್ಮಕ ಸಮೃದ್ಧಿಗೆ ಮುಂಚಿತವಾಗಿ ಕ್ರಮವನ್ನ ಅನುಸರಿಸುವುದು ಸಹ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಅಂತ ಅರ್ಥ. ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಮನಸ್ಸಿನ ಆರೋಗ್ಯಕ್ಕೆ ಧ್ಯಾನ ಮಾಡಿ, ನಿಮಗೆ ಇಷ್ಟ ಆಗಿರೋ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ, ಜರ್ನಲಿಂಗ್ ಮಾಡಿ ಅಂತಲ್ಲ. ಇವತ್ತು ನಾನು ಜರ್ನಲಿಂಗ್ ಹೆಂಗೆ ಮಾಡೋದು, ಹೇಗೆ ಅದರ ಅಭ್ಯಾಸ ಬೆಳೆಸ್ಕೊಳ್ಬೋದು, ಅದರಿಂದ ನಮ್ಗೆ ಏನೆಲ್ಲ ಲಾಭ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ತುಂಬ ಒತ್ತಡ ಇರುತ್ತೆ. ಉದ್ಯೋಗದ ಒತ್ತಡ ಇರ್ಬೋದು, ಹಣಕಾಸಿನ ಒತ್ತಡ ಇರ್ಬೋದು, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು, ಸಮಾಜದ ನಿರೀಕ್ಷೆಗಳನ್ನು ಪೂರೈಸೋದಾಗಿರ್ಬೋದು, ಪೇರೆಂಟಲ್ ಗಿಲ್ಟ್ ಆಗಿರ್ಬೋದು. ಹೀಗೆ ತುಂಬ ಒತ್ತಡಗಳು ನಮ್ಮ ಮಾನಸಿಕ ಆರೋಗ್ಯನ ನಿರ್ವಹಣೆ ಮಾಡೋದೇ ತುಂಬ ಕಷ್ಟ ಅನಿಸಿರುತ್ತೆ. ಇದರಿಂದ ನಮ್ಮ ಪ್ರೊಡಕ್ಟಿವಿಟಿ, ನಮ್ಮ ಉತ್ಪಾದಕತೆ ಕಡಿಮೆ ಆಗಿ ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲೆಲ್ಲ ಪ್ರಾಬ್ಲಮ್ ಶುರುವಾಗ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ನಮಗೆ ಹ್ಯಾಂಡಿಯಾಗಿ ಸಿಗೋದು ಅಂದರೆ ನಮ್ಮ ಜರ್ನಲಿಂಗ್ ಮಾತ್ರ. ಜರ್ನಲಿಂಗ್ ಅಂದರೆ ನಮ್ಮ ಆಲೋಚನೆಗಳನ್ನ, ಭಾವನೆಗಳನ್ನ, ಅನುಭವಗಳನ್ನ ಹಾಗೂ ಗುರಿಗಳನ್ನ ಲಿಖಿತವಾಗಿ ದಾಖಲಿಸುವ ಪ್ರಕ್ರಿಯೆ. ಜರ್ನಲಿಂಗ್ ಭಾವನೆಗಳನ್ನ ನಿರ್ವಹಿಸಲು ಮತ್ತು ಸ್ಥೈರ್ಯವನ್ನ ಕಟ್ಟಲು ಉಪಯುಕ್ತವಾದ ಒಂದು ವಿಧಾನ ಅಂತ ಹೇಳ್ಬೋದು. ಜರ್ನಲಿಂಗ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳಿವೆ ಅಂದ್ರೆ, ಮೊದಲನೇದು ನಮಗೆ ಸೆಲ್ಫ್ ಅವೇರ್ನೆಸ್, ಆತ್ಮಜ್ಞಾನವನ್ನ ಹೆಚ್ಚಿಸುತ್ತೆ. ದಿನನಿತ್ಯದ ಅನುಭವಗಳನ್ನ ಬರೆಯುವುದರ ಮೂಲಕ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಹಾಗೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಲೇಬಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಶಕ್ತಿ ಯಾವುದು, ಬಲಹೀನತೆ ಯಾವುದು ಅನ್ನೋದು ಕೂಡ ನಮಗೆ ಇದರಿಂದ ಗೊತ್ತಾಗುತ್ತೆ. ಎರಡನೇದು ನಮ್ಮ ಭಾವನೆಗಳ ನಿಯಂತ್ರಣ. ನಮ್ಮ ಭಾವನೆಗಳ ಮೇಲೆ ನಾವು ಹಿಡಿತ ಸಾಧಿಸ್ಬೋದು. ನಮ್ಮ ಆಂಗ್ಸೈಟಿ, ನಮ್ಮ ಸ್ಟ್ರೆಸ್ಸು, ಅಸಮಾಧಾನ, ಖಿನ್ನತೆಯಿಂದ ನಮಗೆ ಅಶಾಂತಿ ಉಂಟಾದರೆ ಆ ಭಾವನೆಗಳನ್ನು ಬರೆಯೋದ್ರಿಂದ ನಮಗೆ ಒಂದು ಆಂತರಿಕವಾದ ಶಾಂತಿ ಲಭಿಸುತ್ತೆ. ಇನ್ನು ಮೂರನೇದು, ನಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ, ಮತ್ತು ಯಾವುದೇ ಸಮಸ್ಯೆಗೆ ಹೊಸ ಐಡಿಯಾಗಳನ್ನು ಹುಟ್ಟುಹಾಕುವಂಥ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಯಾವುದೇ ಸಮಸ್ಯೆಯನ್ನ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ, ಒಂದು ಬೇರೆ ದೃಷ್ಟಿಕೋನದಿಂದ ನೋಡುವಂತಹ ಸಾಮರ್ಥ್ಯನ ನಾವು ಬೆಳೆಸ್ಕೊಳ್ತೀವಿ. ಇನ್ನು ನಾಲ್ಕನೇದು ಗೋಲ್ ಸೆಟ್ಟಿಂಗ್, ಗುರಿ ಮತ್ತೆ ನಮ್ಮ ಪ್ರಗತಿಯನ್ನ ಟ್ರ್ಯಾಕ್ ಮಾಡ್ಬೋದು, ನಮ್ಮ ಸಕ್ಸಸ್ನ ಟ್ರ್ಯಾಕ್ ಮಾಡ್ಬೋದು. ನಮ್ಮ ಗುರಿಗಳನ್ನ ಸ್ಪಷ್ಟವಾಗಿ ಬರೆಯುವುದರ ಮೂಲಕ ಅವುಗಳನ್ನ ಸಾಧಿಸಲು ಒಂದು ಸ್ಪಷ್ಟತೆ ಮತ್ತೆ ಪ್ರೇರಣೆ ಸಿಗುತ್ತೆ. ನಿತ್ಯದ ಬೆಳವಣಿಗೆಯನ್ನ ದಾಖಲಿಸುವುದರಿಂದ ನಾವು ಎಷ್ಟು ಮುಂದುವರೆದಿದ್ದೀವಿ ಅನ್ನೋದು ಕೂಡ ನಾವು ನೋಡ್ಬೋದು. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತೀವಿ. ಹೇಗೆ ಅಂದ್ರೆ, ನಿತ್ಯದ ಸಮಸ್ಯೆಗಳ ಬಗ್ಗೆ ಬರೆಯೋದ್ರಿಂದ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ, ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವುದರ ಮೂಲಕ ನಾವು ಒಂದು ಕರೆಕ್ಟ್ ಡಿಸಿಷನ್ಗೆ ಬರ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಕಲಿತೀವಿ. ನಮ್ಮ ಇನ್ನರ್ ವಾಯ್ಸನ್ನು ಗುರುತಿಸುವ ಮೂಲಕ ಪಾಸಿಟಿವ್ ಥಿಂಕಿಂಗ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಒಬ್ಬ ಸಕ್ಸಸ್ಫುಲ್ ಪರ್ಸನ್ ನಾವಾಗ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಟ್ಟಾರೆಯಾಗಿ ಜರ್ನಲಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಜರ್ನಲಿಂಗ್ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸುವ ಬಹುಮುಖ್ಯ ಸಾಧನ ಅಂತ ಹೇಳ್ಬೋದು. ಇದು ನಮ್ಮ ಆತ್ಮವಿಶ್ವಾಸ, ಸೃಜನಶೀಲತೆ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹಾಗೂ ಒತ್ತಡ ನಿರ್ವಹಣೆಗೆ ಸಹಾಯ. ಮನಸ್ಸನ್ನು ಹೇಗೆ ಸರಿ ಮಾಡುತ್ತೆ ಅಂತ ನೋಡೋಣ. ಅದಕ್ಕೆ ನಾವು ಮನಸ್ಸಿನ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಮನಸ್ಸು ಅಂದರೆ ಏನು? ಮನುಷ್ಯನ ಶರೀರವು ಭೌತಿಕ ನೆಲೆಗಟ್ಟಿನ ಮೇಲೆ ನಿಂತಿರುತ್ತೆ, ಅಂದರೆ ಫಿಸಿಕಲ್. ಮೆದುಳು ಕೂಡ ಒಂದು ಫಿಸಿಕಲ್ಲೇ ಆಗಿದೆ. ಆದರೆ ಮೆದುಳಿನಲ್ಲಿ ಉದ್ಭವವಾದ ಮನಸ್ಸು ಮಾತ್ರ ಅಭೌತಿಕವಾದದ್ದು. ಮನುಷ್ಯ ಜ್ಞಾನಿ, ವಿಜ್ಞಾನಿ, ಏನೆಲ್ಲ ಕಂಡುಹಿಡಿದಿದ್ದಾನೆ. ಇಡೀ ಭೌತಿಕ ವಿಶ್ವವನ್ನೇ ಅವನು ಅಳಿದು ತಿಳಿದ್ರೂ ಕೂಡ ಅವನಿಗೆ ಅವನ ಮನಸ್ಸಿನ ಒಂದು ಆಳ ವಿಸ್ತಾರಗಳೇ ಅವನಿಗೆ ಗೊತ್ತಿಲ್ಲ. ಈ ಮನಸ್ಸಿನ ಸ್ವರೂಪ ತಿಳಿದುಕೊಳ್ಳೋದಿಕ್ಕೆ ಪೂರ್ವಕಾಲದಿಂದಲೂ ಎಲ್ಲ ಜನಾಂಗಗಳಲ್ಲೂ ಪ್ರಯತ್ನ ನಡೆದಿದೆ. ತತ್ವಜ್ಞಾನಿಗಳು, ವೇದಾಂತಿಗಳು, ಅನುಭವಿಗಳು, ಸಿದ್ಧರು, ಹೀಗೆ ಎಲ್ಲರೂ ಈ ಮನಸ್ಸಿನ ಮಾಯಾಲೋಕದ ಬೆನ್ನತ್ತಿ ಹೋಗಿದ್ದಾರೆ ಮತ್ತು ಸೋತಿದ್ದಾರೆ. ಬಿಟ್ಟನೆಂದರೂ ಬಿಡದಿ ಮಾಯೆ ಎಂಬಂತೆ ಮನಸ್ಸು ಮಾತ್ರ ತನ್ನ ಮಾಯಾಜಾಲ ಬೀರ್ತಾನೇ ಇರುತ್ತೆ. ಇವತ್ತೇನೋ ಸರಿ ಹೋದ್ವಿ ಅನ್ಸುತ್ತೆ, ಮತ್ತೆ ನಾಳೆ ಅದೇ ಪರಿಸ್ಥಿತಿಗೆ, ಅದೇ ಸ್ಥಿತಿಗೆ ಬರ್ತೀವಿ.
ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನ ಬೀಜ ನೋಡ ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಇದು ಎಷ್ಟು ಅರ್ಥಗರ್ಭಿತ ಅಲ್ವಾ? ಲಿಂಕ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದನ್ನು ಸೈಬರ್ನೆಟಿಕ್ಸ್ ಶಾಸ್ತ್ರಕ್ಕೆ ಹೋಲಿಸ್ಬೋದು. ಸೈಬರ್ನೆಟಿಕ್ಸ್ ಅಂದರೆ ನಮ್ಮ ಮೆದುಳು ಹಾಗೂ ಕಂಪ್ಯೂಟರ್ ಇದು ಕೂಡ ಅದೇ ಕಾರ್ಯವಿಧಾನನ ಪಾಲಿಸೋದು. ಇವುಗಳ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸೈಬರ್ನೆಟಿಕ್ಸ್ ಅಂತ ಕರೀತಾರೆ. ಅಂದರೆ ಹೊರಗಿನಿಂದ ಇನ್ಪುಟ್ ತಗೊಂಡು ಫೀಡ್ಬ್ಯಾಕ್ನ ಪರಿಶೀಲಿಸಿ ಅದಕ್ಕೆ ಅಡ್ಯಾಪ್ಟ್ ಆಗೋದು, ಅಡ್ಜಸ್ಟ್ ಆಗೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಮಾಡುತ್ತಲ್ಲ ಹಾಗೆ. ಹೇಗೆ ನಮ್ಮ ಮನಸ್ಸು ಈ ಫೀಡ್ಬ್ಯಾಕ್ನ ತಗೊಳುತ್ತೆ, ಅದನ್ನು ಹೇಗೆ ಪರಿಶೀಲಿಸುತ್ತೆ ಅಂತ ನೋಡೋದಾದರೆ, ನಮ್ಮ ಮನಸ್ಸಿನಲ್ಲಿ 3 ವಿಭಾಗಗಳಿರುತ್ತೆ. ಅಂದರೆ ಮೊದಲನೇದು ಪ್ರಜ್ಞಾ ವಿಭಾಗ, ಅಂದರೆ ಪ್ರಕಟ ಮನಸ್ಸು. ಎರಡನೇದು ಸುಪ್ತ ಮನಸ್ಸು. ಮೂರನೇದು ಅತೀಂದ್ರಿಯ ಮನಸ್ಸು. ಈ ಪ್ರಕಟ ಮನಸ್ಸಿನ ಭಾಗ ಇಡೀ ಮನಸ್ಸಿಗೆ ಹೋಲಿಸಿದ್ರೆ ಬರೀ ಒಂದು 5% ಇರುತ್ತೆ, ಅಂದರೆ ಕಾನ್ಷಿಯಸ್ ಮೈಂಡ್. ಇದನ್ನು ನಿಯಂತ್ರಿಸಿ ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೋದು. ನಮ್ಮ ಪಂಚೇಂದ್ರಿಯಗಳು ಕೂಡ ಇದರ ಆಜ್ಞೆ ಪಾಲಿಸುತ್ತೆ ಅಂತ ಹೇಳ್ಬೋದು. ಮನಸ್ಸನ್ನು ನಿಯಂತ್ರಿಸುವುದಾದರೆ ನಾವು ಈ ಪ್ರಕಟ ಮನಸ್ಸನ್ನು, ಬಾಹ್ಯ ಮನಸ್ಸನ್ನು ನಿಯಂತ್ರಿಸ್ಬೋದು. ಅಂದರೆ ನಮ್ಮ ಆಜ್ಞೆಯಂತೆ ಇದನ್ನು ರೂಪುಗೊಳಿಸ್ಬೋದು. ಪ್ರಕಟ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅದರ ಪ್ರೋಗ್ರಾಮಿಂಗ್ ಹೇಗಾಗುತ್ತೆ ಅಂದರೆ, ಅದಕ್ಕೆ ಕಾರಣ ಸುಪ್ತ ಮನಸ್ಸು. ಈ ಧ್ರುವ ಪ್ರದೇಶದಲ್ಲಿ ಹೇಗೆ ದೊಡ್ಡ ದೊಡ್ಡ ಹಿಮಗಡ್ಡೆಗಳು ಸಾಗರದ ಮೇಲೆ ತೇಲ್ತಾ ಇರುತ್ತೆ, ನಮಗೆ ಅದ್ರ ಮೇಲ್ಭಾಗ ಅಷ್ಟೇ ಒಂದು ಕಟ್ಟೆ ಥರ ಕಾಣುತ್ತೆ. ಆದರೆ ಸಾಗರದ ಗರ್ಭದಲ್ಲಿ ಅದು ದೊಡ್ಡದಾಗಿ ಬೆಳ್ಕೊಂಡಿರುತ್ತೆ. ಆ ಕೆಳಭಾಗ ನಮಗೆ ಕಾಣೋದಿಲ್ಲ, ಬರೀ ಮೇಲ್ಭಾಗ ಮಾತ್ರ ಕಾಣುತ್ತೆ. ಮೇಲ್ಭಾಗನ ನಾವು ಕಾನ್ಷಿಯಸ್ ಮೈಂಡ್ಗೆ ಹೋಲಿಸಿದ್ರೆ, ಕೆಳಭಾಗನ ಅಂದರೆ ದೊಡ್ಡ ಭಾಗನ ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಲಿಸಬಹುದು. ನಮ್ಮ ಮನಸ್ಸಿನ 95% ಅಷ್ಟು ಹೆಚ್ಚು ಭಾಗ ಸೂಕ್ತವಾಗಿಯೇ ಇರುತ್ತೆ ಅಂತ ಹೇಳ್ಬೋದು. ಈ ಸೂಕ್ತ ಮನಸ್ಸಲ್ಲಿ ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೆ ಏನೇನೆಲ್ಲ ಫೈಲ್ಗಳಿರುತ್ತೆ, ಏನೇನೆಲ್ಲ ನಾವು ಚೈಲ್ಡ್ಹುಡ್ಡಲ್ಲಿ ಅನುಭವಿಸಿರ್ತೀವಿ, ಆ ಹರ್ಟ್ ಆಗಿರ್ಬೋದು, ಪೇಯ್ನ್ ಆಗಿರ್ಬೋದು, ಅಥವಾ ಸಂತೋಷದ ಕ್ಷಣಗಳಾಗಿರೋದು, ಎಲ್ಲ ಫೈಲ್ಗಳು ಅಲ್ಲಿ ಶೇಖರಣೆ ಆಗಿರುತ್ತೆ. ಮತ್ತು ಅದು ಪುನಃ ರೀಪ್ರೋಗ್ರಾಮ್ ಆಗ್ತಾನೆ ಇರುತ್ತೆ. ಈ ಸೂಕ್ತ ಮನಸ್ಸು ನಮ್ಮ ವ್ಯಕ್ತಿತ್ವದ ಚಾಲಕ ಅಂತ ಹೇಳ್ಬೋದು. ಎಲ್ಲ ಕೆಲಸಗಳನ್ನು ಅದು ಅಪ್ರಯತ್ನವಾಗಿ ನಡೆಸ್ತಾ ಇರುತ್ತೆ. ಪ್ರಕಟ ಮನಸ್ಸು ಹಾಗಲ್ಲ. ಅದು ಪ್ರಕಟ ಮನಸ್ಸು ಅಳೆದು ತೂಗಿ ವಿಶ್ಲೇಷಣೆ ಮಾಡಿ ಅದು ಕೆಲಸ ಮಾಡ್ತಾ ಇರುತ್ತೆ. ಈಗ ನೋಡಿ, ನಮ್ಮ ಈ ಕೆಟ್ಟ ಅಭ್ಯಾಸಗಳು, ಚಟಗಳು, ಈ ಪ್ರವೃತ್ತಿಗಳು ಸೂಕ್ತ ಮನಸ್ಸನ್ನೇ ಅವಲಂಬಿಸಿರುತ್ತೆ. ಆದ್ರಿಂದಲೇ ನಾವು ಒಂದು ದುರಭ್ಯಾಸಗಳ ದಾಸರಾಗಿರ್ತೀವಿ. ಹ್ಯಾಬಿಟ್ಸ್ ಎಲ್ಲ ಅಲ್ಲೇ ಸ್ಟೋರ್ ಆಗಿರುತ್ತೆ, ಯಾಕಂದರೆ ಅದು ಅನ್ಕಾನ್ಷಿಯಸ್ ಆಗಿ ನಡೀತಾ ಇರುತ್ತೆ. ಮತ್ತು ಅದಕ್ಕೆ ಸ್ವಂತ ವಿಚಾರ ಅಥವಾ ವಿಮರ್ಶೆ ಮಾಡೋದು, ತರ್ಕ ಮಾಡೋದಕ್ಕೆ ಬರಲ್ಲ. ಈ ಕೆಲಸನೆಲ್ಲ ಅದು ಕಾನ್ಷಿಯಸ್ ಮೈಂಡಿಗೆ ಬಿಟ್ಬಿಟ್ಟಿರುತ್ತೆ. ಈ ನಮ್ಮ ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮ್ ಮಾಡೋಕ್ಕೆ ಬರಲ್ಲ, ಬಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಪ್ರೋಗ್ರಾಮ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಎರೈಸ್ ಮಾಡ್ಬೋದು, ಅದನ್ನು ರೀಪ್ರೋಗ್ರಾಮ್ ಮಾಡ್ಬೋದು. ಇನ್ನು ಮೂರನೇದು ಅತೀಂದ್ರಿಯ ಮನಸ್ಸು. ಇದು ಇಂದ್ರಿಯಗಳ ಸಹಾಯವಿಲ್ಲದೇ ನಡೆಯುವಂಥ ಮನೋವ್ಯಾಪಾರಗಳಿಗೆ ಅತೀಂದ್ರಿಯ ಘಟನೆಗಳು ಅಂತ ಕರೀತಾರೆ. ಈ ರೀತಿ ಗಳಿಸಿದ ಮಾಹಿತಿಗೆ ನಾವು ಅತೀಂದ್ರಿಯ ಜ್ಞಾನ ಅಂತ ಹೇಳ್ತೀವಿ. ಈಗ ನಮ್ಮ ಜರ್ನಲಿಂಗಿಂದ ನಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ನಾವು ಆಕ್ಸೆಸ್ ಮಾಡ್ಬೋದು ಅಂತ ನೋಡೋಣ. ಜರ್ನಲಿಂಗ್ ಮಾಡ್ತಾ ಹೋದರೆ ಈ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನ ನಾವು ಆಕ್ಸೆಸ್ ಮಾಡ್ಬೋದು. ಸೊ ನಮ್ಮ ಭಾವನೆಗಳು, ನಮ್ಮ ಅನುಭವಗಳನ್ನು ನಾವು ಬರಿತಾ ನಮ್ಮ ಸಬ್ಕಾನ್ಷಿಯಸ್ಗೆ ಎಂಟರ್ ಆಗಿ ಅಲ್ಲಿ ನಾವು ರೀಪ್ರೋಗ್ರಾಮ್ ಮಾಡ್ಬೋದು. ಯಾವುದನ್ನು ಡಿಲೀಟ್ ಮಾಡಬೇಕು ಮಾಡಿ, ಯಾವುದನ್ನು ಸೇರಿಸ್ಬೇಕು, ಯಾವುದನ್ನು ನಾವು ತುಂಬ್ಕೋಬೇಕು ಸಬ್ಕಾನ್ಷಿಯಸಲ್ಲಿ, ಯಾವ ಪಾಸಿಟಿವಿಟಿನ, ಗ್ರ್ಯಾಟಿಟ್ಯೂಡ್ನ, ಲವ್ನ ನಾವು ತುಂಬ್ಕೋಬೋದು. ಅದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ. ಸೊ ತುಂಬ ಈಸಿಯಾಗಿ ನಾವು ಸಬ್ಕಾನ್ಷಿಯಸ್ನ ತಲುಪ್ಬೋದು. ಯಾವುದ್ರ ಮೂಲಕ? ನಮ್ಮ ಜರ್ನಲಿಂಗ್ ಮೂಲಕ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದ್ರ ಮೂಲಕ ನಮ್ಮನ್ನು ನಾವು ಪ್ರೀತಿಸೋಕ್ಕೆ ಶುರು ಮಾಡ್ತೀವಿ. ಜಗತ್ತನ್ನು ಒಂದು ಹೊಸ ದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡ್ತೀವಿ. ನಮ್ಮ ಆಂತರಿಕ ಜಗತ್ತು ಸ್ವಚ್ಛವಾಗಿದ್ದರೆ ನಮ್ಮ ಬಾಹ್ಯ ಜಗತ್ತು ಕೂಡ ಸ್ವಚ್ಛವಾಗೇ ಕಾಣುತ್ತೆ. ಮನಸ್ಸು ಶುದ್ಧವಾಗಿದ್ದರೆ, ನಮ್ಮಲ್ಲಿ ಯಾವುದೇ ಕಲ್ಮಶ, ಗಲೀಜು, ಕಸ, ಕಡ್ಡಿಗಳು ಇದ್ಯಾವುದೂ ಇಲ್ಲ ಅಂದರೆ ನಾವು ನೋಡೋದು ಕೂಡ, ನಮ್ಮ ಸುತ್ತಮುತ್ತ ಕೂಡ ಪರಿಶುದ್ಧವಾಗಿರುತ್ತೆ.
ಈ ಜರ್ನಲಿಂಗಿಂದ ನಮ್ಗೆ ಏನೆಲ್ಲ ಲಾಭಗಳು ಇದೆ ಅಂತ ಅಂದಮೇಲೆ ನಾವು ಯಾಕೆ ಇದಕ್ಕೋಸ್ಕರ ದಿನ ಒಂದು 10 ನಿಮಿಷ ತೆಗೆದಿಡಬಾರ್ದು? ಜರ್ನಲಿಂಗ್ನ ಹೇಗೆ ಶುರು ಮಾಡೋದು, ಹೇಗೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಅನ್ನೋದೇನಾದರೂ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೆ, ಸೊ ಇದು ನನ್ನ ಒಂದು ಜರ್ನಲಿಂಗ್ ಬುಕ್, ನಾನೇ ಡಿಸೈನ್ ಮಾಡಿರೋವಂಥ ಜರ್ನಲಿಂಗ್ ಬುಕ್ 2025ಗೆ. ನಮ್ಮ ಹೊಸ ವರ್ಷ, ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಆಚರಿಸ್ತೀವಿ. ಈ ಮಾರ್ಚಿಂದ ಮುಂದಿನ ಮಾರ್ಚ್ವರೆಗೂ ನಿಮಗೆ ಪೂರ್ತಿ ಪೇಜಸ್ ಏನು ಬರಿಬೇಕು, ಪ್ರತಿದಿನ ನೀವು ಏನು ಬರಿಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬರೀ ನೀವು ಅದಕ್ಕೆ ಉತ್ತರ ಬರಿತಾ ಹೋದರೆ ಸಾಕು. ಪ್ರತಿದಿನ ಒಂದು 10 ನಿಮಿಷ ಇದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಮತ್ತು ಇನ್ನೊಂದು ಪುಸ್ತಕ ಇದೆ, ಇದು ಅಂತರಾಳದ ಅರಿವಿಗಾಗಿ ಅಂತ. ಇದು ಚಿಕ್ಕ ಬುಕ್ಕು. ಇದು ಕೂಡ ವರ್ಷ ಪೂರ್ತಿ ನಿಮಗೆ ಬೇಜಾರಾದಾಗ, ಯಾವತ್ತಾದರೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಾನು ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸ್ದಾಗ ಈ ಬುಕ್ಕಲ್ಲಿರೋ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡ್ಬೋದು. ಹಾಗೆ ಇದರಲ್ಲಿ ನಾನು ಡ್ರಾಯಿಂಗ್ಸ್ಗಳನ್ನು ಡ್ರಾ ಮಾಡೋದಕ್ಕೂ ಕೂಡ ಕೊಟ್ಟಿದ್ದೀನಿ. ನೀವು ಇದನ್ನು ಕಲರ್ ಮಾಡೋದ್ರ ಮೂಲಕ ನಿಮ್ಮ ಮೈಂಡನ್ನು ಪ್ರೆಸೆಂಟ್ ಸ್ಟೇಟಿಗೆ ತರ್ಬೋದು. ಅದನ್ನು ನಾವು ಆರ್ಟ್ ಥೆರಪಿ ಅಂತ ಕರಿತೀವಿ. ಅಂದರೆ ಚಿತ್ರಕಲೆಯ ಮೂಲಕ ನಾವು ನಮ್ಮ ಮನಸ್ಸನ್ನು ಈ ಪ್ರಸ್ತುತ ಸ್ಥಿತಿಗೆ ತರಬಹುದು ಅಂತ. ಸೊ ನೀವು ನನ್ನ ವರ್ಕ್ಶಾಪ್ ಅಟೆಂಡ್ ಮಾಡೋದಾಗಿದ್ದರೆ ಈ ಬುಕ್ಕು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇಲ್ಲ ಅಂದರೆ ಇದು ನೀವು ಪರ್ಚೇಸ್ ಮಾಡ್ಬೋದು. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡೋದಾಗಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಇದು ವರ್ಷ ಇಡೀ ನೀವು ಬರೆಯೋವಂಥ ಬುಕ್ಕು, ಪ್ರತಿದಿನ 10 ನಿಮಿಷ ಬರೆಯೋವಂಥ ಬುಕ್ಕು ಇದು. ಕಂಪ್ಲೀಟ್ ವಿಡಿಯೋ ನಾನು ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡಿದ್ರೆ 3 ಡೇಸ್ ನಾನು ನಿಮಗೆ ಫ್ರೀ ಗೈಡೆಡ್ ಸೆಷನ್ನ ಕೊಡ್ತೀನಿ. ಅಂದರೆ ನೀವು ಹೇಗೆ ಶುರು ಮಾಡಬೇಕು, ಹೇಗೆ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ಹುಡುಕ್ಬೋದು, ಹೇಗೆ ನೀವು ಇದನ್ನು ಕಂಪ್ಲೀಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿಂದನೇ ನೀವು ಪರ್ಚೇಸ್ ಮಾಡ್ಬೋದು. ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಒಂದ್ಸತಿ ನೀವು ಪರ್ಚೇಸ್ ಮಾಡಿದ್ಮೇಲೆ ನನ್ನ ಕಮ್ಯುನಿಟಿಗೆ ಜಾಯ್ನ್ ಆಗ್ತೀರಾ. ಸಿಗುತ್ತೆ, ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ಸಿಗುತ್ತೆ. ಕಲರ್ ಆದರೆ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ಗಿಂತ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಪರ್ಚೇಸ್ ಮಾಡಿ ಬರೆಯೋದಕ್ಕೆ ಶುರು ಮಾಡ್ಬೋದು. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸೋದು, ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋದು, ಮತ್ತು ಮೇಲೂ ಡಿಪೆಂಡ್ ಆಗದೇ ಸಂತೋಷವಾಗಿ ನೀವು ಜೀವನ ನಡೆಸಬೇಕು ಅಂದರೆ ನೀವು ಜರ್ನಲಿಂಗ್ನ ಶುರು ಮಾಡಲೇಬೇಕು. ಆದ್ದರಿಂದ ಜರ್ನಲಿಂಗ್ ಬರೆಯೋದಕ್ಕೆ ಇವತ್ತಿಂದನೇ ಶುರು ಮಾಡಿ. ತಲೆಯಲ್ಲಿರೋ ಭಾರನ ಪೇಪರ್ ಮೇಲೆ ಹಾಕಿ ನೆಮ್ಮದಿಯಿಂದ, ಸಂತೃಪ್ತಿಯಿಂದ, ಸಂತಸದಿಂದ ಜೀವಿಸೋಣ. ಧನ್ಯವಾದಗಳು.